ಹಾಯ್, ನಾನು ಹೇಮಲತಾ ಅಂತ. ನಾನು ಬೆಂಗಳೂರಲ್ಲೇ ಇರೋದು. 20 ವರ್ಷದಿಂದ ಗಾರ್ಮೆಂಟ್ಸ್ ಇಟ್ಕೊಂಡಿದ್ವಿ. ನಮ್ಮ ಯಜಮಾನ್ರು ಇದೇ ಫೀಲ್ಡಲ್ಲಿ ಇದ್ದಿದ್ದು. ಅದ್ರ ಜೊತೆಗೆ ನಾನು ಬ್ಲೌಸು ಹೊಲಿತಾ ಇದ್ದೆ. ಆಮೇಲೆ ನಾನು ಸ್ವಲ್ಪ ಮಾಸ್ಟರ್ ಕ್ಲಾಸ್ ಎಲ್ಲ ಕಲ್ತ್ಕೊಂಡು ಬೊಟ್ಟಿಕ್ ಓಪನ್ ಮಾಡೋಣ, ಎಂಬ್ರಾಯ್ಡಿಂಗ್ ಮಿಷಿನ್ ಹಾಕೋಣ ಅಂತ ಯೂಟ್ಯೂಬಲ್ಲಿ ಸ್ವಲ್ಪ ಸರ್ಚ್ ಮಾಡಿದೆ. ಅದರಲ್ಲಿ ನಂಗೆ ಕೃಷ್ಣ ಸಿವಿಂಗ್ ಮಿಷಿನಲ್ಲಿ ತುಂಬ ಚೆನ್ನಾಗಿದೆ ಅನಿಸ್ತು. ಆಮೇಲೆ ಕಮೆಂಟ್ಸಲ್ಲೆಲ್ಲ ಚೆನ್ನಾಗಿದೆ ಸರ್ವಿಸ್ ಅನಿಸ್ತು. ಆಮೇಲೆ ಎಲ್ಲ ಕಡೆ ವಿಚಾರಿಸಿದೆ. ಆಮೇಲೆ ಕೃಷ್ಣ ಸಿವಿಂಗ್ ಮಿಷಿನಲ್ಲಿ ಹೋದರೆ ಚೆನ್ನಾಗಿ ಅವರು ಡೆಮೋ ಎಲ್ಲ ಚೆನ್ನಾಗಿ ಕೊಟ್ಟರು. ಅದರಿಂದ ನಂಗೆ ಅಲ್ಲೇ ತೊಗೋಬೇಕನ್ನಿಸ್ತು. 2 ತಿಂಗಳಲ್ಲಿ ನಮ್ಗೆ ಮಿಷಿನ್ ಕೊಟ್ಟರು. ಮಿಷಿನ್ ಕೊಟ್ಟ ಮೇಲೂ ತುಂಬ ಚೆನ್ನಾಗಿ ಎಲ್ಲನೂ ರೆಸ್ಪಾನ್ಸ್, ನಾವೇನೇ ಕೇಳಿದ್ರು ಟ್ರೈನಿಂಗಿಂದ ಹಿಡಿದು ಯಾವುದೇ ಪ್ರಾಬ್ಲಮ್ ಆದರೂ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಟ್ರೈನಿಂಗು ತುಂಬ ಚೆನ್ನಾಗಿ ಮಾಡಿದ್ರು. ಇನ್ನು ಮಿಷಿನ್ ಬಂದಮೇಲೆ ಬೊಟ್ಟಿಕ್ ಓಪನ್ ಮಾಡೋಣ ಅಂದ್ಕೊಂಡಿದ್ದೆ. ಮಿಷಿನ್ ಬಂದಮೇಲೆ ನಾನು ಬೊಟ್ಟಿಕ್ ಓಪನ್ ಮಾಡಿದೆ. ಇವಾಗ ಟೈಲರಿಂಗ್ ಕ್ಲಾಸು ನಡೆಸ್ತಾ ಇದ್ದೀನಿ. ನಾನು ಬೇರೆ ಮಿಷಿನ್ ಮಾಡಿದ್ದು. ಅವ್ರು ಇವಾಗ ಮಾಯ ಮಿಷಿನ್ ಚೆನ್ನಾಗಿದೆ ತೊಗೊಳ್ಳಿ, ಇದಕ್ಕಾರೆ ಡಿವೈಸು ಹಾಕಿಸ್ಕೋಬೋದು ಅಂದ್ಬಿಟ್ಟು ಅವ್ರು ಮಾಯ ಮಿಷಿನ್ ಕೊಟ್ಟರು. ಅರೆ ಇವಾಗ ತೊಗೋಬೇಕಾದ್ರೆ ಏನೋ ನೋಡೋಣ ಅಂದ್ಬಿಟ್ಟು ಇಸ್ಕೊಂಡೆ. ಅರೆ ತುಂಬ ಚೆನ್ನಾಗಿದೆ ಅದರಲ್ಲಿ ವರ್ಕು ಎಲ್ಲ. ಆಮೇಲೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮುಂದಕ್ಕೆ ಇನ್ನೂ ಒಂದು ಮಿಷಿನ್ ತೊಗೋಬೇಕಂತ ಇದ್ದೀನಿ. ಯಾಕಂದರೆ ಜಾಸ್ತಿ ಬಂದಾಗ ಒಂದೇ ಮಿಷಿನಲ್ಲಿ ಮಾಡೋಕ್ಕಾಗೋದಿಲ್ಲ. ಅದರಿಂದ ಡಬಲ್ ಹಿಡಿದು ಮಿಷಿನ್ ತೊಗೋಬೇಕಂತ ಇದ್ದೀನಿ. ಅದು ಕೃಷ್ಣ ಸಿವಿಂಗ್ ಮಿಷಿನಲ್ಲೇ ತೊಗೋತೀನಿ. ಬಿಸ್ನೆಸ್ ಅಂದಮೇಲೆ ಅಪ್ ಆ್ಯಂಡ್ ಡೌನ್ ಆಗೇ ಇರುತ್ತೆ. ಹಂಗೆ ಕೃಷ್ಣ ಸಿವಿಂಗ್ ಮಿಷಿನ್ ಅವ್ರಿಗೂ ಆಯಿತು. ಅವ್ರು ಇವಾಗ ಎಲ್ಲ ಕಸ್ಟಮರ್ಗೂ ಮಿಷಿನ್ ಕೊಟ್ಟು ಕ್ಲಿಯರ್ ಮಾಡಿದ್ದಾರೆ. ಯಾರೇ ಬೇಕಾದರೂ ಅವ್ರನ್ನ ನಂಬಿ ಮಿಷಿನ್ ತೊಗೋಬೋದು. ಏನೇ ಪ್ರಾಬ್ಲಮ್ ಆದರೂ ಆವಾಗಲೇ ರೆಸ್ಪಾನ್ಸ್ ಮಾಡ್ತಾರೆ. ನೀವು ನಂಬಿ ಮಿಷಿನ್ ತೊಗೋಬೋದು. ಅದಕ್ಕೆ ಎಕ್ಸಾಂಪಲ್ ನಾನು.